ಬಿಜೆಪಿ ಭದ್ರಕೋಟೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಬಿಜೆಪಿಗೆ ಅನಾಯಾಸದ ಗೆಲ್ಲುವ ಸಾಧ್ಯ ಇಲ್ಲ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಅತಿ ಆತ್ಮವಿಶ್ವಾಸವೇ ಬಿಜೆಪಿಗೆ ಮುಳುವಾಗುವಂತಹ ಸಾಧ್ಯತೆ ಇದೆ. ಆ ಕುರಿತು ಒಂದು ರಿಪೋರ್ಟ್ ನಿಮ್ಮ ಮುಂದೆ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಬಿಜೆಪಿ ಭದ್ರಕೋಟೆ ಅಂತಾನೆ ಫೇಮಸ್. 2 ದಶಕಗಳಿಗಿಂತಲೂ ಹೆಚ್ಚು ಕಾಲ ಲೋಕಸಭೆಯಲ್ಲಿ ಬಿಜೆಪಿಯ ಗೆಲುವಿನ ನಾಗಾಲೋಟ ಸಾಗ್ತಾನೆ ಇದೆ. ಆದರೆ ಈ ಬಾರಿ ಬಿಜೆಪಿ ಆತ್ಮವಿಶ್ವಾಸವೇ ಗೆಲುವಿಗೆ ಮುಳುವಾಗುವ ಆತಂಕ ಇದ್ದು, ರಾಜಕೀಯ ವಿಶ್ಲೇಷಕರು ಕೂಡ ಇದೇ ಮಾತನ್ನ ಪುನರುಚ್ಚರಿಸಿದ್ದಾರೆ. ಪ್ರಸ್ತುತ ಸನ್ನಿವೇಶ ಹಾಗಿಲ್ಲ. ಭಾಳ ಶಿಸ್ತಿನಿಂದ ಭಾಳ ಸಂಘಟನಾತ್ಮಕವಾಗಿ ಈ ಕ್ಷೇತ್ರವನ್ನು ಗೆಲ್ತಿದ್ದ ಬಿಜೆಪಿಯ ಒಳಗಿನ ವಾತಾವರಣ ಈ ಬಾರಿ ಬಿಜೆಪಿಗೆ ಪೂರಕವಾಗಿಲ್ಲ. ಎಲ್ಲ ಅಭ್ಯರ್ಥಿಗಳ ಆಕಾಂಕ್ಷಿಗಳು, ಲೋಕಸಭಾ ಸದಸ್ಯರ ಬಗ್ಗೆ, ಎಲ್ಲ ಲೋಕಸಭಾ ಸದಸ್ಯರ ಬಗ್ಗೆ ಇರುವ ಒಂದು ಅಸಮಾಧಾನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸ್ವಲ್ಪ ತೀವ್ರವಾಗಿ ಇದೆ ಅಂತ ಹೇಳ್ಬೋದು. ಇನ್ನು 3 ಬಾರಿ ಗೆದ್ದು ಬೀಗಿದ್ದ ನಳಿನ್ ಕುಮಾರ್ ಕಟೀಲ್ ಈ ಬಾರಿ ಕೂಡ ಆಕಾಂಕ್ಷಿ. ಆದರೆ ನಳಿನ್ ಬಗ್ಗೆ ಕಾರ್ಯಕರ್ತರಿಗೆ ಭಾರಿ ಅಸಮಾಧಾನ ಇದೆ. ಈತ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ ರೇಸ್ನಲ್ಲಿದ್ದು, ಸತ್ಯಜಿತ್ ಮತ್ತು ಪುತ್ತಿಲ ಬಂಡಾಯ ಕೂಡ ಇದೆ. ಇನ್ನು ಮಾಜಿ ಶಾಸಕಿ ಶಕುಂತಲಾ ಶೆಟ್ಟಿ ಕಾಂಗ್ರೆಸ್ ಸೇರಿ ಗೆದ್ರೆ, ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿಯ ಅಶೋಕ್ ರೈ ಕಾಂಗ್ರೆಸ್ ಸೇರಿ ಪುತ್ತಿಲ ಬಂಡಾಯದ ಲಾಭವನ್ನ ಪಡೆದಿದ್ರು. ಇಷ್ಟೆಲ್ಲ ಗೊಂದಲದ ನಡುವೆ ನಾವು ಗೆದ್ದೇ ಗೆಲ್ತೇವೆ ಅನ್ನುವ ಬಿಜೆಪಿ ಮನಸ್ಥಿತಿ ಕೇಸರಿ ಪಡೆಗೆ ಮುಳುವಾಗಬಹುದು. ಆದರೆ ಭಾರತೀಯ ಜನತಾ ಪಾರ್ಟಿ ಪುತ್ತೂರಿನ ಒಂದು ಕ್ಷೇತ್ರವನ್ನು 2 ಬಾರಿ ತನ್ನದೇ ಆದ ತಪ್ಪುಗಳಿಂದ ಕಳ್ಕೊಂಡಿದೆ. ಈ ಬಾರಿಯೂ ಮಂಗಳೂರು ಮತ್ತು ಉಡುಪಿ 2 ಲೋಕಸಭಾ ಕ್ಷೇತ್ರಗಳು ಬಿಜೆಪಿಯ ಭದ್ರಕೋಟೆಯಿಂದ ಏನು ಒಂದು ಬಹಳ ಸಮಯದಿಂದ ಬಿಂಬಿತವಾಗಿಕೊಂಡು ಬಂದಿತ್ತು, ಈ ಕ್ಷೇತ್ರಗಳನ್ನು ತಮ್ಮದೇ ಆದ ತಪ್ಪಿನಿಂದಾಗಿ ಭಾರತೀಯ ಜನತಾ ಪಾರ್ಟಿ ಎಲ್ಲೋ ಕಳ್ಕೊಳ್ತದೆ ಅಂತ ಹೇಳೋ ಒಂದು ಆತಂಕ ಕಾರ್ಯಕರ್ತರ ವಲಯದಲ್ಲಂತೂ ಇದೆ. ಒಟ್ನಲ್ಲಿ ಬಿಜೆಪಿ ಕಾರ್ಯಕರ್ತರಲ್ಲಿ ಅಸಮಾಧಾನದ ಹೊಗೆ ದೊಡ್ಡ ಪ್ರಮಾಣದಲ್ಲಿ ಇದ್ರೂ ಕೂಡ ಬಿಜೆಪಿ ಮಾತ್ರ ಗೆಲುವಿನ ಲೆಕ್ಕಾಚಾರದಲ್ಲಿ ತೊಡಗಿದೆ. ಸದ್ಯದ ಮಟ್ಟಿಗೆ ಅಭ್ಯರ್ಥಿ ಲೆಕ್ಕಾಚಾರ ಹಾಕುವ ಅಗತ್ಯ ಬಿಜೆಪಿಗೆ ಇದೆ. ಇಲ್ಲದೇ ಇದ್ರೆ ಇತಿಹಾಸ ಕೂಡ ಬದಲಾಗಬಹುದು ಅನ್ನುವ ಮಾತು ಕೇಳಿ ಬರ್ತಾ ಇದೆ. ಕ್ಯಾಮ್ರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ಲ, ರಿಪಬ್ಲಿಕ್ ಕನ್ನಡ, ಮಂಗಳೂರು.